ಆಯಿತು, ಅಯೋಧ್ಯೆಯಲ್ಲಿ ಒಂದು ಕಡೆ ಕಳಪೆ ಕಾಮಗಾರಿ ಆಗಿದ್ದಿರಬೇಕು. ಹಾಗಾಗಿ ಗರ್ಭಗುಡಿಯಲ್ಲೇ ಅಯೋಧ್ಯೆಯಲ್ಲಿ ನೀರು ಸೋರೋದಕ್ಕೆ ಶುರುವಾಗಿತ್ತು. ಅಯೋಧ್ಯೆ ಸುತ್ತಮುತ್ತ ಕಟ್ಟಿದಂಥ ರಸ್ತೆಗಳು, ನಿರ್ಮಾಣವಾಗಿದ್ದಂಥ ಕಾಮಗಾರಿಗಳು, ಕಟ್ಟಡಗಳೆಲ್ಲ ಇತ್ತಲ್ಲ, ಇವೆಲ್ಲ 6 ತಿಂಗಳಿಗೆ ತಲೆಕೆಳಗಾಗೋ ರೀತಿಯಲ್ಲಿ ಆಗಿಬಿಟ್ಟಿದೆ. ರಸ್ತೆಗಳು ಗುಂಡಿ ಬಿದ್ದು ಹೋಯಿತು, ಟಾರೆಲ್ಲ ಕಿತ್ತು ಬಂತು, ದೇವಸ್ಥಾನವೇ ಸೊರೆಯೋದಕ್ಕೆ ಶುರುವಾಯಿತು. ಆಯ್ತಪ್ಪ, ಪಾರ್ಲಿಮೆಂಟ್ದು ಏನಪ್ಪ ಕಥೆ ಅಂತ ನೋಡಿದ್ರೆ, ಪಾರ್ಲಿಮೆಂಟ್ ಇವತ್ತಿಗೆ ದೇಶದ ಸಂಸತ್ ಭವನನೇ ಸುರಿತಾ ಇದೆ. ಹಳೇದು ಯಾವತ್ತೂ ಈ ಥರ ಸುರಿದಿರಲಿಲ್ಲ. ಹೊರಗಡೆ ಎಲ್ಲ ಸ್ವಲ್ಪ ಬಣ್ಣ ಮಾಸಿತ್ತು, ಒಂಚೂರು ಬಿರುಕುಬಿಟ್ಟಿತ್ತು. ಅದು ಸರಿ ಇಲ್ಲ, ಅದು ಮೇಂಟೆನೆನ್ಸ್ ಖರ್ಚಲ್ಲಿ ನಾವೇನೋ ಮಾಡಿಬಿಡ್ತೀವಿ, ಅದಕ್ಕೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅವ್ರಿಗೆ ಲಾಭ ಹೋಗ್ತಾ ಇದೆ, ಇವ್ರಿಗೆ ಲಾಭ ಹೋಗ್ತಿದೆ ಅಂಥೇಳಿ ಕತೆ ಎಲ್ಲ ಹೇಳಿದ್ರಲ್ಲ. ಈಗ ಹೊಸದು ಕಟ್ಟಿದ್ರಲ್ಲಪ್ಪ ಇವರು, ಇದನ್ನು ಬಿಟ್ಟರೆ ಇನ್ನಿಲ್ಲ ಅಂಥೇಳಿ ಈ ಪಾರ್ಲಿಮೆಂಟಲ್ಲಿ ನೀರು ಸೋರ್ತಾ ಇದ್ದರೆ ಅಲ್ಲೊಂದು ಬಕೆಟ್ ಇಟ್ಟಿದ್ದಾರೆ, ಆ ನೀರು ಅದರೊಳಗಡೆ ಬಂದು ಬೀಳಲಿ ಅಂತ. ಇದು ನಮ್ಮ ಹೊಸ ಪಾರ್ಲಿಮೆಂಟ್ನ ಇವತ್ತಿನ ಸ್ಥಿತಿ. ಹಾಗಾದರೆ ಯಾವ ಮಟ್ಟದ ಕಳಪೆ ಕಾಮಗಾರಿ ಇಲ್ಲಾಗಿರಬೇಕು? ಏನೋ ಕಮಿಷನ್ ಕಥೆನ ಇದು? ಕಳಪೆ ಕಾಮಗಾರಿನ ಅಥವಾ ಕಳಪೆ ವಸ್ತುಗಳನ್ನು ಬಳಸಿ ಕಟ್ಟಿರ್ತಕ್ಕಂಥ ಕಟ್ಟಡ ಆಗಿಬಿಟ್ಟಿದೆ ಸಂಸತ್ ಭವನ. ಸಂಸದರ ಗತಿಯಂತೂ ಸೋರ್ತಾ ಇದೆ, ನಾಳೆ ಕುಸಿಬಹುದು ರೀ. ಎಲ್ಲ MP ಗಳು ಅಲ್ಲೇ ಇರ್ತಾರಲ್ಲ, ಪಾರ್ಲಿಮೆಂಟ್ ಒಳಗಡೆ ಏನು ಸೆಷನ್ ನಡೀತಾ ಇದ್ದಾರೆ, ಎಲ್ಲರೂ ಅಲ್ಲೇ ಇರ್ತಾರಲ್ಲ. ಗತಿ ಏನು? ಭಾರೀ ಮಳೆಯಿಂದಾಗಿ ಸಂಸತ್ ಭವನದ ಆವರಣದ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ಇದನ್ನು ಪರಿಶೀಲಿಸಬೇಕು ಅಂಥೇಳಿ ವಿಶೇಷ ಸಮಿತಿ ರಚನೆ ಆಗಲಿ ಅಂತ ಕಾಂಗ್ರೆಸ್ ಒಂದು ಕಡೆ ಒತ್ತಾಯವನ್ನು ಮಾಡ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೈನ ಸಂಸದ ಮಾನಿಕಂ ಟ್ಯಾಗೋರ್ ಒಂದು ಕಡೆ ಇಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಸಂಸತ್ ನಿರ್ಮಾಣದಲ್ಲಿ ಗಂಭೀರ ಸಮಸ್ಯೆಗಳಿದೆ. ಈ ಸಂಸತ್ತನ್ನು ಕಟ್ಟಿದಾರಲ್ಲಪ್ಪ, ತುಂಬ ಗಂಭೀರವಾದಂಥ ನೋಡಿ, ಆ ಒಂದು ರೀತಿಯಲ್ಲಿ ಆ ಗುಮ್ಮಟದ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅಲ್ಲಿಂದನೇ ನೀರು ಸುರಿತಾ ಇದೆ. ರಾಮ ಮಂದಿರ ಸುರಿದಿದ್ದಾಯಿತು, ಈಗ ಇಲ್ಲಿ ಪಾರ್ಲಿಮೆಂಟಲ್ಲಿ ನೀರು ಸುರಿತಾ ಇದೆ. ಏನು ಗತಿ ರೀ ಇದು? ಸಾವಿರಾರು ಕೋಟಿ ಖರ್ಚು ಮಾಡಿರೋದು ಈ ಪಾರ್ಲಿಮೆಂಟ್ಗೆ. ಎಂಥ ಕಟ್ಟಡ ಇರಬೇಕು? 100 ವರ್ಷ, 150 ವರ್ಷ, 75 ವರ್ಷದ ಹಿಂದೆ ಕಟ್ಟಿದಿರೋವು ಏನೂ ಆಗಿಲ್ಲ. ಬಣ್ಣ ಮಾಸಿರ್ಬೋದು, ಸ್ವಲ್ಪ ಮೇಂಟೆನೆನ್ಸ್ ವರ್ಕ್ ಇರಬಹುದು. ಅಂದರೆ ನಿಮಗೆ 100 ವರ್ಷ ಅಂತ ಹೇಳಿದ್ರೆ 100 ವಸಂತಗಳು, 100 ಮಳೆಗಾಲ, 100 ಬೇಸಿಗೆ, 100 ಚಳಿಗಾಲ, 100 ಹವಾಮಾನ ವೈಪರೀತ್ಯಗಳು, 100 ಅತ್ಯಂತ ಹೆಚ್ಚಿನ ಉಷ್ಣಾಂಶದ ಸಂದರ್ಭಗಳು, ಈ ಥರದ್ದು ಬಹಳಷ್ಟು ನೋಡಿಯೂ ತಾಳಿಕೊಂಡು ಆ ಕಟ್ಟಡಗಳು ಬಂದಿವೆ. ಒಂದೇ ಒಂದು ಮಳೆಗಾಲವನ್ನು ಈ ದೇಶದಲ್ಲಿ ಒಂದು ರಾಮ ಮಂದಿರ ಮತ್ತೊಂದು ಪಾರ್ಲಿಮೆಂಟ್ ತಡ್ಕೊಳಕ್ಕಾಗಲಿಲ್ಲ ನೋಡಿ. ಒಂದೇ ಒಂದು ಮಳೆಗಾಲ. ಯಾರೋ ಹೇಳ್ತಾ ಇದ್ರು, ಇಲ್ಲ ಇದು ಮಳೆಗಾಲದಲ್ಲಿ ಮಾತ್ರ ಸುರಿಯೋದು, ಬೇಸಿಗೆಯಲ್ಲಿ ಸುರಿಯಲ್ಲ ಅಂತ. ತಮಾಷೆಗೆ ಮಳೆಗಾಲದಲ್ಲಿ ಮಾತ್ರ ಸುರಿಯುತ್ತೆ, ಇದು ಬೇಸಿಗೆಲ್ಲ ಸುರಿಯಲ್ಲ, ಬೇಕಾದ್ರೆ ಚೆಕ್ ಮಾಡಿ ನೀವು ಅಂತ. ಮಳೆ ಬಂದ್ರಲ್ವ ಸುರಿಯೋದು ಬೇಸಿಗೆಯಲ್ಲಿ? ಹಾಗಲ್ವಾ? ನೋಡಿ, ಈ ಒಂದು ಉದಾಹರಣೆ ಇದು. ಎಷ್ಟು ಕಳಪೆ ಕಾಮಗಾರಿ ಆಗಿದ್ದರೆ ಇಡೀ ಭಾರತೀಯ ಎಲ್ಲ ಜನಗಳ ದೇಗುಲ ಅಂತ ಕರಿತೀವಿ ಅದನ್ನು. ಭಾರತದ ಹೃದಯ, ದೇಗುಲ, ಸಂವಿಧಾನ, ಸಂಸತ್ ಭವನ ಅಂದರೆ ಅಷ್ಟು ವ್ಯಾಲ್ಯೂ ಇದೆ ಈ ದೇಶದಲ್ಲಿ. ಅಂಥ ಪಾರ್ಲಿಮೆಂಟಲ್ಲಿ ಕಟ್ಟಿ 1 ವರ್ಷ ಆಗಿಲ್ಲ, ಉದ್ಘಾಟನೆಗೆ 1 ವರ್ಷ ಆಗಿಲ್ಲ. ಇದು ಆಗಲೇ ಸೋರ್ತಾ ಇದೆ ಅಂತ ಹೇಳಿದ್ರೆ ಏನು ನಡೆದಿದೆ ಇಲ್ಲಿ? ಅವ್ರನ್ನ ಟೀಕ್ಸೋದು, ಇವ್ರನ್ನ ಟೀಕ್ಸೋದು, ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ, ಅವ್ರು ತಿಂದರು, ಇವ್ರು ತಿಂದರು, ಅದು ಸರಿ ಇರಲಿಲ್ಲ, ನಾವು ಮಾಡೋದೆಲ್ಲ ಅದ್ಭುತ, ನಾವು ಕೈ ಇಟ್ಟರೆ ಅದ್ಭುತ ಅಂತ ಮಾತಾಡ್ತಾ ಇದ್ರಲ್ಲ. ಏನಿದು ಹಾಗಾದರೆ? ಪಾರ್ಲಿಮೆಂಟಲ್ಲಿ ನಗಲ್ವೇನ್ರಿ ಜನ? ಅದು ಒಂದು 50 ವರ್ಷ ಆಗಿಬಿಟ್ಟಿದೆ ಉದ್ಘಾಟನೆ ಆಗಿ, ಏನೋ ಎಲ್ಲೋ ಸೋರಿದೆಯಪ್ಪ ಅಂಥೇಳಿ. 1 ವರ್ಷ ಏನೆಲ್ಲ ಮಾತಾಡ್ಬಿಟ್ರಿ ಇದ್ರ ಬಗ್ಗೆ. ಇನ್ನು ಒಳಗಡೆನೂ ಸುರಿಯೋಕ್ಕೆ ಶುರುವಾದರೆ ಸೆಷನ್ ನಡಿಬೇಕಾದ್ರೆ ಎಲ್ಲರೂ ಒಂದು ಬಕೆಟ್ ಹಿಡ್ಕೊಂಡು ನಿಂತ್ಕೊಳ್ಳಿ, ಅಲ್ಲಿ ತುಂಬಲಿ. ಇದು ಅವಮಾನ ಅಲ್ವೇನ್ರಿ ಒಂದು ದೇಶಕ್ಕೆ? ರಾಮ ಮಂದಿರ ನೋಡಿದ್ರೆ ಆ ಕಥೆ, ಏನು ತರಾತುರಲ್ಲಿ ಉದ್ಘಾಟನೆ, ಅದಕ್ಕೆ ಹಾಗೆ ಹೀಗೆಲ್ಲ ಆಯ್ತಪ್ಪ ಮಾಡಿದ್ರು. ಅಲ್ಲೂ ಕೂಡ ಗರ್ಭಗುಡಿಯಲ್ಲೇ ನೀರು ಸೋರ್ತಾ ಇದೆ. ಇಲ್ಲಿ ನೋಡಿದ್ರೆ ಸರಿಯಾಗಿ ಇಲ್ಲೂ ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲೂ ಕೂಡ ಉದ್ಘಾಟನೆಯಾಗಿ ಅದು ರಾಮ ಮಂದಿರ ಅಂತೂ 6 ತಿಂಗಳಿಗೆ ಸೋರ್ತಾ ಇದೆ. ಅದು ನೋಡಿ, ಅದು ರಾಮ ಮಂದಿರದ ಗರ್ಭಗುಡಿಯ ಮೇಲ್ಛಾವಣಿ ಸೋರಿಕೆ ಆಗಿರೋದು. ಇಲ್ಲಿ ಚೆಕ್ ಮಾಡಿದ್ರೆ ಪಾರ್ಲಿಮೆಂಟಲ್ಲಿ ಇಲ್ಲೂ ಸೇಮ್ ಕತೆ. ಆ ಗುಮ್ಮಟದ ಆಕಾರದ ಒಂದು ಆಕೃತಿಯಿಂದ ಇಲ್ಲೂ ಕೂಡ ನೀರು ಸುರಿಯೋಕ್ಕೆ ಶುರುವಾಗಿದೆ. ಅಲ್ಲಾಗಲೇ ಬಕೆಟ್ ಇಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಒಂದು ತನಿಖೆ ನಡೀಬೇಕು ಅಂಥೇಳಿ ಉನ್ನತ ಸಮಿತಿ ರಚನೆ ಮಾಡಿ ಅಂತ ಇದರ ಬಗ್ಗೆ ಕೈನ ಸಂಸದ ಮಾನಿಕಂ ಟ್ಯಾಗೋರ್ ಇದ್ರ ಬಗ್ಗೆ ಆಲ್ರೆಡಿ ಒಂದು ಪೋಸ್ಟನ್ನು ಇಲ್ಲಿ ಮಾಡಿದ್ದಾರೆ.